ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಮುನ್ನುಡಿಯಲ್ಲಿರುವ 3ನೇ ಭಾಗವನ್ನು ಇವಾಗ ಓದಿಕೊಳ್ಳೋಣ. ನಾಥಪಂಥ ಹೇಳುವಂತೆ ಶರೀರದಲ್ಲಿ ಪರಮ ಶಕ್ತಿಶಾಲಿಯಾದ 3 ಪದಾರ್ಥಗಳಿವೆ. ಅವುಗಳಲ್ಲಿ ಮೊದಲನೆಯದು ಹಾಗೂ ಪ್ರಧಾನವಾದುದು ಬಿಂದು ಅರ್ಥಾತ್ ಶುಕ್ರ, ಎರಡನೆಯದು ವಾಯು, 3 ಮನಸ್ಸು. ಬಿಂದುವನ್ನು ಊರ್ಧ್ವಮುಖಗೊಳಿಸಿದರೆ ಉಳಿದೆರಡೂ ಕೂಡ ಸ್ಥಿರವಾಗುತ್ತವೆ. ಹಠಯೋಗಿಗಳ ಪ್ರಕಾರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ವಶಪಡಿಸಿಕೊಂಡರೆ ಉಳಿದೆರಡು ತಮ್ಮಷ್ಟಕ್ಕೆ ತಾವೇ ನಮ್ಮ ಅಡಿಯಾಳಾಗುತ್ತವೆ. ಬಿಂದು ಊರ್ಧ್ವಮುಖವಾಗಿ ಮೇಲೇರಿದಾಗ ಮನ ಪ್ರಾಣಗಳು ಅಚಂಚಲವಾಗುವ ಸಹಜ ಸಮಾಧಿಯುಂಟಾಗುತ್ತದೆ. ಗೋರಕ್ಷ ಮತದ ಪ್ರಥಮ ಸಿದ್ಧಾಂತವೇ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ ಪಿಂಡದಲ್ಲಿದೆ. ಮನುಷ್ಯನಲ್ಲಿ ಎಷ್ಟೆಲ್ಲ ನಾಡಿಗಳು, ದ್ವಾರಗಳು, ಆಧಾರಗಳು ಇವೆಯೋ ಅಷ್ಟೆಲ್ಲವೂ ಸಮಸ್ತ ಬ್ರಹ್ಮಾಂಡದಲ್ಲಿದೆ. ಅಷ್ಟೇ ಈ ಬ್ರಹ್ಮಾಂಡದ ಪರಮಾಣುವಿನಲ್ಲೂ ಇದೆ. ಆದರೆ ಸತ್ವ, ರಜ, ತಮ, ಕಾಲ ಮತ್ತು ಜೀವ ಇವುಗಳ ಹೆಚ್ಚು ಕಡಿಮೆಯಿಂದಾಗಿ ಕೆಲವು ವಿಕಸಿತವಾಗಿ, ಮತ್ತೆ ಕೆಲವು ಅರ್ಧವಿಕಸಿತವಾಗಿ, ಇನ್ನೂ ಕೆಲವು ಪೂರ್ಣ ವಿಕಸಿತವಾಗಿರಬಹುದು. ಈ ಪಿಂಡವು ಬ್ರಹ್ಮಾಂಡದ ಸಂಕ್ಷಿಪ್ತ ಸಂಸ್ಕರಣವಾಗಿದೆ. ಮನುಷ್ಯ ಶರೀರವನ್ನೇ ಪ್ರಧಾನ ಪಿಂಡವೆಂದು ತಿಳಿಸುತ್ತದೆ. ಸಹಜವಾಗಿಯೇ ಈ ಶರೀರದಲ್ಲಿ ಅತ್ಯಂತ ಪ್ರಧಾನವಾದ ಕಾರ್ಯಕಾರಣಿ ಶಕ್ತಿ ಕುಂಡಲಿನಿ. ಇದು ವಿಶ್ವ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದ ಮಹಾಕುಂಡಲಿನಿಯ ಪಿಂಡಗತ ರೂಪ ಅಷ್ಟೇ. ನಾಥಪಂಥದ ಪ್ರಕಾರ ಶಕ್ತಿ ಸೃಷ್ಟಿ ಮಾಡುತ್ತಾಳೆ, ಶಿವ ಪಾಲನೆ ಮಾಡುತ್ತಾನೆ, ಕಾಲ ಸಂಹಾರ ಮಾಡುತ್ತಾನೆ, ನಾಥ ಮುಕ್ತಿ ನೀಡುತ್ತಾನೆ. ನಾಥನೇ ಏಕಮಾತ್ರ ಶುದ್ಧಾತ್ಮ. ಬ್ರಹ್ಮ, ವಿಷ್ಣು, ಶಿವ ಇವರೆಲ್ಲರೂ ಬದ್ಧಜೀವರು ಎನ್ನುತ್ತದೆ. ನಾಥಸಿದ್ಧ ಅಜಯಪಾಲ ಹೇಳುವಂತೆ ಪಿಂಡದಿಂದ ಬ್ರಹ್ಮಾಂಡ, ಬ್ರಹ್ಮಾಂಡದಿಂದ ಪಿಂಡ, ಪಿಂಡ ಬ್ರಹ್ಮಾಂಡವ ಬಣ್ಣಿಸಲಾಗದು. ಪಿಂಡ ಬ್ರಹ್ಮಾಂಡವೆರಡನ್ನೂ ಸಮಗೊಳಿಸಿದರೆ ಪಿಂಡ ಬ್ರಹ್ಮಾಂಡದಲ್ಲಿ ಲೀನವಾದೀತು. ನಾಥಸಿದ್ಧ ಹಣವಂತಜಿ ಅಷ್ಟಾಷಷ್ಟಿ ತೀರ್ಥಗಳು ಯಾರ ಚರಣದಲ್ಲಿ ಇವೆಯೋ ಅಂತಹ ದೇವನು ನಿನ್ನ ಅಂತಃಕರಣದಲ್ಲಿಯೇ ಇದ್ದಾನೆ. ಅಡ್ಡಡ್ಡವಾಗಿ ಹೊರಗೆ ಎಲ್ಲೂ ಹೋಗದೆ ಮನವನ್ನು ಸ್ಥಿರಗೊಳಿಸು ಎನ್ನುತ್ತಾನೆ. ಘೋರಕನಾಥನ ಶಿಷ್ಯ ಭರ್ತೃಹರಿ ಮಂಡೆಯನ್ನು ಬೋಳಿಸಿ ದೇಹವನ್ನು ಹಾಳು ಮಾಡುತ್ತಿರುವೆ, ದಂಡಗೊಳಿಸುತ್ತಿರುವೆ. ಇದನ್ನು ಬಿಟ್ಟು ನವದ್ವಾರ ಕಪಾಟವ ಜಡಿ, ದಶದ್ವಾರ ಶಿವನ ಮನೆಯ ದಾರಿ ಎಂದು ಮಾರ್ಗದರ್ಶನ ಮಾಡುತ್ತಾ ಪಂಚೇಂದ್ರಿಯಗಳ ಖಂಡಿಸುವವನೇ ವೇರ ಎನ್ನುತ್ತಾನೆ. ವೈರಾಗಿ ಜೋಗಿಯಾದವನು ರಾಗದ ತಂಟೆಗೆ ಹೋಗಬಾರದು. ಮನವನ್ನು ಬಂದಿಯನ್ನಾಗಿ ಮಾಡು. ಸಿದ್ಧನ ನಿವಾಸ ಅಗಮ್ಯ ಅಗೋಚರ. ಅಲ್ಲಿ ಆಸೆ ತೃಷೆ ಏನೇನೂ ಇರುವುದಿಲ್ಲ ಎನ್ನುತ್ತಾನೆ. ಅವಧೂತ ದತ್ತಾತ್ರೇಯನ ಪ್ರಕಾರ ಸ್ಥೂಲವೇ ದೇಗುಲ, ಮನವೇ ಧ್ವಜ, ಸತ್ಯವೇ ತುಳಸಿ, ಸಂತೋಷವೇ ಕಳಸ, ಜ್ಞಾನವೇ ಗಂಟೆ, ಸುರತಿಯೇ ಆರತಿ, ಆತ್ಮವೇ ದೇವ. ಅನುಪಮ ಪೂಜೆ, ಅಖಂಡ ಮೂರ್ತಿ, ಸದಾ ಉತ್ತಮ ಎಂದು ದೇಹ ದೇಗುಲವನ್ನೇ ಎತ್ತಿ ಹಿಡಿದಿದ್ದಾರೆ. ಬೌದ್ಧರ ಪ್ರಾಚೀನ ಸಾಧನೆಯು ಪ್ರಾಣ ಅಪಾನಗಳಿಗೆ ಸಂಬಂಧಿಸಿದೆ. ಚಿತ್ತ ಪವನವನ್ನು ಅಚಂಚಲಗೊಳಿಸುವುದೇ ಸಾಧಕನ ಗುರಿ. ಚಿತ್ತ ಅಥವಾ ಪವನ ಚಂಚಲವಾದರೆ ಸಾಧಕನ ಅಮರತ್ವಕ್ಕೆ ಧಕ್ಕೆಯುಂಟಾಗುತ್ತದೆ. ಜ್ಞಾನೋದಯವಾದ ಮೇಲೆ ಪವನ ನಿಯಂತ್ರಣವಾಗುತ್ತದೆ. ಚಿತ್ತ ಚಾಂಚಲ್ಯ ನಿಲ್ಲುತ್ತದೆ. ಚಿತ್ತ ಊರ್ಧ್ವಮುಖವಾಗುತ್ತದೆ. ಅಮರತೆಯ ರಕ್ಷಣೆ ಸಾಧ್ಯವಾಗುತ್ತದೆ. ಇಂಥ ಪರಮಾರ್ಥಿಕ ಸ್ಥಿತಿಯಲ್ಲಿ ಸಹಜ ಸುಖ ದೊರೆಯುತ್ತದೆ. ಜೈನಸಿದ್ಧ ಜೋಯಿಂದು ನಿರಂಜನ ಎಂಬುದಕ್ಕೆ ಕೊಡುವ ವ್ಯಾಖ್ಯಾನ, ಯಾರಿಗೆ ಬಣ್ಣ, ಗಂಧ, ರಸ, ಶಬ್ದ, ಸ್ಪರ್ಶವಿಲ್ಲವೋ, ಯಾರಿಗೆ ಜರಾಮರಣಗಳಿಲ್ಲವೋ ಅಂತಹ ಚಿದಾನಂದ ಪರಮಾತ್ಮನಿಗೆ ನಿರಂಜನ ಎಂದು ಹೆಸರು. ಓ ಜೀವ, ನೀನು ಯಾವ ತೀರ್ಥ ಕ್ಷೇತ್ರಗಳಿಗೂ ಯಾತ್ರೆ ಹೋಗಬೇಡ. ಅನ್ಯ ಗುರುಗಳ ಸೇವೆ ಮಾಡಬೇಡ. ಅನ್ಯ ದೇವರನ್ನು ಕುರಿತು ಚಿಂತನೆ ಮಾಡಬೇಡ. ನಿನ್ನ ನಿರ್ಮಲ ಆತ್ಮವನ್ನು ಬಿಟ್ಟರೆ ಬೇರೆ ಯಾವ ತೀರ್ಥವಿದೆ? ಬೇರೆ ಯಾವ ಗುರುವಿದ್ದಾನೆ? ಬೇರೆ ಯಾವ ದೇವರಿದೆ ಎಂದು ಜೋಯಿಂದು ಪ್ರಶ್ನಿಸುತ್ತಾನೆ. ಮುಂದುವರೆದು, ಯಾವುದನ್ನು ನೋಡಿದರೆ ಸಾಕು ಪೂರ್ವಕೃತ ಕರ್ಮಗಳೆಲ್ಲವೂ ಪುಡಿಪುಡಿಯಾಗುವವೋ ಅಂತಹ ಪರಮಾತ್ಮ ನಿನ್ನ ದೇಹದಲ್ಲಿಯೇ ನೆಲೆಸಿದ್ದರೂ ನೀನೇಕೆ ಅದನ್ನು ಅರಿತಿಲ್ಲ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕುತ್ತಾನೆ. ದೇಹ ದೇಗುಲದಲ್ಲೇ ಯಾವುದು ನೆಲೆಸಿದೆಯೋ ಅಂತಹ ಆದಿ ಅಂತ್ಯವಿಲ್ಲದ ಕೇವಲ ಜ್ಞಾನ ಸ್ವರೂಪಿಯೂ ಆದ ಆತ್ಮವೇ ಪರಮಾತ್ಮನೆಂದು ತಿಳಿ. ಇದರಲ್ಲಿ ಯಾವ ಭ್ರಾಂತಿಯೂ ಇಲ್ಲವೆಂದು ವಿಶ್ವಾಸವನ್ನು ತುಂಬುತ್ತಾನೆ. ಆ ಪರಮಾತ್ಮ ದೇಹದಲ್ಲೇ ಇದ್ದರೂ ಕೂಡ ಶರೀರವನ್ನು ಮುಟ್ಟದು, ಸೋಂಕದು. ಅದೇ ರೀತಿ ದೇಹವು ಅದನ್ನು ಮುಟ್ಟಲಾರದು.
ಅದರೊಳಗೆ ಇಡೀ ಜಗತ್ತು ನೆಲೆಸಿದೆ. ಜಗತ್ತಿನೊಳಗೆ ಅದು ಇದೆ. ಜೋಯಿಂದು ಹೇಳುವಂತೆ ಆತ್ಮವೊಂದನ್ನು ಅರಿತರೆ ಸಾಕು, ಜಗತ್ತೆಲ್ಲವೂ ಅರಿವಿಗೆ ಬರುತ್ತದೆ. ಸಿದ್ಧ ಜೋಯಿಂದು ಸಾಧಕರಿಗೆ ಈ ರೀತಿ ಕರೆ ಕೊಡುತ್ತಾನೆ. ಪಂಚೇಂದ್ರಿಯಗಳಿಗೆ ಒಡೆಯನಾದ ಮನಸ್ಸನ್ನು ನಿನ್ನ ವಶಪಡಿಸಿಕೊಂಡರೆ ಉಳಿದ ಇಂದ್ರಿಯಗಳೆಲ್ಲವೂ ತಮ್ಮಷ್ಟಿಗೆ ತಾವೇ ವಶವರ್ತಿಯಾಗುತ್ತವೆ. ಮೂಗಿನಿಂದ ಹೊರಟ ಉಸಿರು ಅಂಬರದಲ್ಲಿ ವಿಲೀನವಾದರೆ ಅಲ್ಲೇ ಶೀಘ್ರವಾಗಿ ಮೋಹ ನಶಿಸುತ್ತದೆ. ಮನಸ್ಸಿನ ಚಾಂಚಲ್ಯ ಅಸ್ತವಾಗುತ್ತದೆ. ಶ್ವಾಸೋಚ್ಛ್ವಾಸಗಳು ತೃಟಿತವಾಗಿ ಕೇವಲ ಜ್ಞಾನ ಉತ್ಪನ್ನವಾಗುತ್ತದೆ. ನಾಸಾಗ್ರದಲ್ಲಿ ನಟ್ಟ ದೃಷ್ಟಿಯುಳ್ಳವರು ಒಳಗಿರುವ ಅಶರೀರಿಯಾದ ಆತ್ಮನನ್ನು ಕಾಣುತ್ತಾರೆ. ಎಲವೋ ಮೂಢ, ದೇವರು ದೇವಾಲಯದಲ್ಲಿ ಇಲ್ಲ, ಶಿಲೆಯಲ್ಲಾಗಲಿ ಲೇಪದಲ್ಲಾಗಲಿ ಚಿತ್ರದಲ್ಲಾಗಲಿ ಇಲ್ಲ, ದೇಹ ದೇಗುಲದಲ್ಲೇ ಇದ್ದಾನೆ. ಇದನ್ನು ನೀನು ಸಮಚಿತ್ತನಾಗಿ ಅರಿ ಎಂದು ಬುದ್ಧಿ ಹೇಳುತ್ತಾನೆ. ಸಿದ್ಧ ಮುನಿರಾಮಸಿಂಹ ದೇಹವೇ ದೇಗುಲವೆಂದು ಸಮರ್ಥಿಸುತ್ತಾ ದೇಹ ದೇಗುಲದೊಳಗೆ ಶಿವ ನೆಲೆಸಿರುವನು, ಆದರೆ ನೀನು ದೇಗುಲದೊಳಗೆ ಅರಸುತ್ತಿರುವೆ ಎಂದು ನಗುತ್ತಾನೆ. ತಮಿಳುನಾಡಿನ ಸಿದ್ಧ ತಿರುಮೂಲರ್ ಹೇಳುವಂತೆ ದೇಹವೇ ದೇವಾಲಯ, ಅಲ್ಲಿ ಜೀವನೇ ಶಿವ. ಅದನ್ನು ತೊರೆದು ಬಾಹ್ಯ ದೇವಾಲಯಗಳನ್ನು ತೀರ್ಥಕ್ಷೇತ್ರಗಳನ್ನು ಹುಡುಕಿಕೊಂಡು ಹೋಗುವುದು ವ್ಯರ್ಥ ಎನ್ನುತ್ತಾನೆ. ಮನವೇ ಒಂದು ಬೃಹತ್ ಆಲಯ, ಮಾಂಸಮಜ್ಜೆಯ ಒಡಲೆ ಮಂದಿರ. ಆ ಮಂದಿರಕ್ಕೆ ನನ್ನ ಬಾಯೇ ಗೋಪುರ ದ್ವಾರ. ಇಲ್ಲಿಂದಲೇ ಪರಮಾತ್ಮನ ಪ್ರವೇಶ. ಜ್ಞಾನಿಗಳಿಗೆ ಜೀವನೇ ಶಿವಲಿಂಗ, ಪಂಚೇಂದ್ರಿಯಗಳೇ ಮಣಿದೀಪ ಎನ್ನುತ್ತಾನೆ. ಹೀಗೆ ಯೋಗ ಮಾರ್ಗದಿಂದ ತನ್ನ ದೇಹದಲ್ಲೇ ದೇವರನ್ನು ಕಂಡವರೇ ಸಿದ್ಧರು, ಅವರೇ ಜೀವನ್ಮುಕ್ತರು ಎಂದು ಸ್ಪಷ್ಟ ಸಂದೇಶ ಕೊಡುತ್ತಾನೆ. ಸಿದ್ಧ ಶಿವವಾಕ್ಯರ್ ಶಿವ ಮುಗಿಲಮರಿಯ ಮಿಂಚಿನಂತೆ ಎಲ್ಲರಲ್ಲೂ ಅಡಗಿದ್ದಾನೆ. ಮಿಂಚು ಹುಟ್ಟಿ ಮತ್ತೆ ಹರಡಿ ತನ್ನಲ್ಲಿಯೇ ಲಯವಾಗುವಂತೆ ನನ್ನಲ್ಲಿದ್ದು ನನ್ನಲ್ಲೇ ಹರಡಿ ನನ್ನಲ್ಲಿಯೇ ಲೀನವಾಗುವವನು ನೀನೇ ಎನ್ನುತ್ತಾನೆ. ದೇಹವೇ ದೇವಾಲಯ ಎಂದು ಹೇಳಿ ದೇವರು ನಮ್ಮಲ್ಲೇ ಇದ್ದಾನೆ, ಆತನನ್ನು ಹೊರಗೆ ಅರಸುವುದು ಹೆಡ್ಡತನ ಎಂದು ಹೇಳಿ ಪರವಸ್ತುನಾಮ ರೋಪಾತೀತ, ತುರಿಯಾವಸ್ಥೆಯನ್ನು ದಾಟಿ ನಿಂತ ಸೇಮಾತೀತ, ಯಾವ ಬಂಧಪಾಶಕ್ಕೂ ನಿಲುಕುವವನಲ್ಲ ಎನ್ನುತ್ತಾನೆ. ಸಿದ್ಧ ಪಟ್ಟಣತ್ತಾರ್ ಬಾಹ್ಯಾಚಾರ ಡಂಬಾಚಾರಗಳನ್ನು ಕಟುವಾಗಿ ಟೀಕಿಸಿದ್ದಾನೆ. ವಿಭೂತಿ ಧರಿಸಿದರೇನು, ತೀರ್ಥಸ್ನಾನ ಮಾಡಿದರೇನು, ಧರ್ಮಗ್ರಂಥಗಳ ಶತಸಹಸ್ರ ಮಂತ್ರಗಳನ್ನು ಅರಿತರೇನು, ನೇಮ ನಿಷ್ಠೆ ಹೋಮ ತರ್ಪಣ ಮಾಡುವುದರಿಂದೇನು ಎಂದು ಪ್ರಶ್ನಿಸುತ್ತಾ, ಓ ಮನವೇ, ಎಲ್ಲವನ್ನೂ ಓದಿ ಓದಿ ದಾರಿ ಕಾಣದೆ ನೀನು ತೊಳಲಾಡುತ್ತಾ ಇದ್ದೀಯೆ. ತಿಲಕ ಚಂದನ ವಿಭೂತಿ ಬಳಿದುಕೊಂಡು ಬೆಳಗಿನ ಜಾವದಲ್ಲಿ ಎದ್ದು ಮಾಡುವ ಪೂಜೆ ವ್ಯರ್ಥವೇ ಎಂದು ಹೇಳಿ ಇಂತಹ ಎಲ್ಲವನ್ನೂ ಮರೆಯಬೇಕೆಂದು ಭೂತ ಬಂಧನದಿಂದಲೂ ಭೇದ ಜ್ಞಾನದಿಂದಲೂ ಉತ್ಕಟ ಬಯಕೆಗಳಿಂದಲೂ ಮೇಲೆದ್ದು ಮಾಡುವ ಪರಮೇಶ್ವರ ಏಕಾಂಬರನಾಥನ ಭಕ್ತಿಯೇ ಶ್ರೇಷ್ಠ ಎನ್ನುತ್ತಾನೆ. ನಿರಂತರ ಜ್ಞಾನದಿಂದ ಜೀವನೇ ದೇವನಾಗಬಲ್ಲ, ಶಿವನಾಗಬಲ್ಲ. ತನ್ನೊಳಗಿರುವ ದೇವನನ್ನು ಜಾಗೃತಗೊಳಿಸಬೇಕು ಅಷ್ಟೇ ಎಂಬ ತತ್ವವನ್ನು ಅಲ್ಲಮಪ್ರಭು ಮತ್ತು ಗೋರಕ್ಷನಾಥ ಹೇಳಿದ್ದಾರೆ. ಗೋರಕ್ಷನಾಥನ ಪ್ರಕಾರ ಶೂನ್ಯವೇ ತಾಯಿ, ಶೂನ್ಯವೇ ತಂದೆ, ಶೂನ್ಯವೇ ನಿರಂಜನ ಬ್ರಹ್ಮ. ಶೂನ್ಯದ ಪರಿಚಯ ದೊರೆತ ಕೂಡಲೇ ಸ್ಥೈರ್ಯ ಉಂಟಾಗುತ್ತದೆ, ಯೋಗಿ ನಿಶ್ಚಲನಾಗಿರುತ್ತಾನೆ. ಗೋರಖ್ನಾಥ್ ಸಹ ಈ ಶರೀರದಲ್ಲೇ ಎಲ್ಲ ಮುಕ್ತಿ ಮಂದಿರಗಳು ನೆಲೆಗೊಂಡಿವೆ. ಅದನ್ನು ಮರೆತು ಬೇರೆಲ್ಲೂ ಹೋಗಬೇಕಾಗಿಲ್ಲ. ಆತ್ಮವೇ ಸರ್ವೋತ್ತಮ ದೇವತೆ, ಅದುವೇ ಗುರು, ಅದುವೇ ಪರತತ್ವ ಶಿವ, ಅದು ಶರೀರದಲ್ಲೇ ಇದೆ. ಹೀಗೆ ಬಾಹ್ಯ ಪೂಜೆಯನ್ನು ವಿರೋಧಿಸಿ ಶೂನ್ಯವನ್ನು ಉಪಾಸಿಸುವಂತೆ ಹೇಳುತ್ತಾನೆ. ಸಂತ ಕಬೀರ ಹೇಳುತ್ತಾನೆ, ಯಾವುದೇ ಕೆಲಸವಾಗಲಿ ಅದನ್ನು ವಿಚಾರ ಮಾಡಿ ನೋಡು, ಎಚ್ಚರದಿಂದಿರು. ಈ ಮಾತನ್ನು ನಾನು ಕೂಗಿ ಕೂಗಿ ಹೇಳುತ್ತೇನೆ. ಅಜ್ಞಾನಿಗಳು ಕೆಲವರು ಆಚರಣೆಯಿಲ್ಲದೆ ಹಗಲಿರುಳು ಮಾತನಾಡುತ್ತಾರೆ. ಅವರು ನಾಯಿಯಂತೆ ಕೇಳಿದ ಮಾತನ್ನೇ ಬೊಗಳುತ್ತಿರುತ್ತಾರೆ. ಸ್ವಾನುಭೂತಿ ಮತ್ತು ಸದಾಚಾರದಿಂದ ಈ ಧರಾಧಾಮವನ್ನೇ ಮೋಕ್ಷಧಾಮವನ್ನಾಗಿ ಮಾಡಬಹುದು. ಸ್ವರ್ಗವೆನ್ನುವುದು ಯಾವುದೋ ಕಾಣದ ತಾಣದಲ್ಲಿಲ್ಲ ಎನ್ನುತ್ತಾನೆ. ಸಂತರು ಅಂತರ್ಯಾಮಿಯಾದ ದೇವರನ್ನೇ ರಾಮನೆಂದು ಕರೆದರು. ಬೌದ್ಧರು, ಸಿದ್ಧರು, ನಾಥರು ಇದನ್ನೇ ಶೂನ್ಯವೆಂದು ಕರೆದರು. ಯಾವ ಕಾರಣಕ್ಕಾಗಿ ಈ ದೇಹಧಾರಣೆ ಮಾಡಿದೆನೋ ಅದನ್ನು ನಿದ್ದೆ ಮಾಡಿ ಕಳೆದುಕೊಳ್ಳುವುದೇ ಎಂದು ಪ್ರಶ್ನಿಸುತ್ತಾನೆ. ಸತಿ ಪತಿ ಭಾವದಿಂದ ಕಬೀರ ಹೇಳುತ್ತಾನೆ, ತವರು ನನಗೆ ಹಿಡಿಸದು. ಪ್ರಭುವಿನ ಊರು ಪರಮಸುಂದರ, ಅತಿ ಚೆಲುವು. ಅಲ್ಲಿಗೆ ಚಂದ್ರಸೂರ್ಯರು ಹೋಗರು, ಅಲ್ಲಿಲ್ಲ ಪವನ ಜನ. ಪ್ರಭುವಿನ ದರ್ಶನ ಪಡೆಯಲು ಕಬೀರ ಮಾರ್ಗ ತೋರಿಸುತ್ತಾನೆ. ಎಲ್ಲ ವಿಧವಾದ ಅವಕುಂಠಗಳನ್ನು ಅಂದರೆ ಧನ ಯೌವನದ ಹಮ್ಮು ಬಿಮ್ಮುಗಳನ್ನು ತೊರೆದು ದೇಹಾಭಿಮಾನವನ್ನು ತೊರೆದು
ಶೂನ್ಯ ಮಹಲಿನಲ್ಲಿ ದೀಪ ಹಚ್ಚಿ ಆಸನ ಹಾಕಿ ಕದಲದೆ ಯೋಗಯುಕ್ತಿಯಿಂದ ಕುಳಿತರೆ ರಂಗಮಹಲಿನಲ್ಲಿ ಪ್ರಭು ಕಾಣುತ್ತಾನೆ. ಅದು ಆನಂದದ ಸ್ಥಾನ. ಅಲ್ಲಿ ಅನಾಹತದ ಹರೆ ಬಾಜಿಸುತ್ತಿರುತ್ತದೆ ಎನ್ನುತ್ತಾನೆ. ಗುರುನಾನಕರು ಎಲ್ಲ ಬಾಹ್ಯಾಡಂಬರವನ್ನು ತೊರೆದು ನಾಮಸ್ಮರಣೆ ಮಾಡುವಂತೆ ಮತ್ತೆ ಮತ್ತೆ ಹೇಳುತ್ತಾರೆ. ಸಾಧನೆ ಮಾಡಲು ಸನ್ಯಾಸಿಯಾಗಬೇಕಿಲ್ಲ, ಕಾಡಿಗೆ ಹೋಗಬೇಕಾಗಿಲ್ಲ. ಧರ್ಮ ಸನ್ಯಾಸಿ ಮತ್ತು ಗೃಹಸ್ಥ ಎಲ್ಲರಿಗೂ ಎಟುಕುವಂತಿರಬೇಕು ಎನ್ನುತ್ತಾರೆ. ಉಪಾಸನೆ ನಿತ್ಯ ನಡೆಯಬೇಕು, ಕ್ಷಣಕ್ಷಣವೂ ನಡೆಯಬೇಕು ಎನ್ನುತ್ತಾರೆ. ಸಾಧನೆಯ ಸ್ಥಾನ ಬರಿಯ ಮಂದಿರ, ಮಸೀದ, ಗುರುದ್ವಾರವಲ್ಲ, ಚಪ್ಪಲಿ ಹೊಲಿಯುವ ಅಂಗಡಿಯೂ ಆಗಬಹುದು ಎನ್ನುತ್ತಾರೆ. ಆಧ್ಯಾತ್ಮಿಕ ಸಿದ್ಧಿಗಾಗಿ ಉಪವಾಸ, ದೇಹದ ದಂಡನೆ ಬೇಕಿಲ್ಲ. ಬದುಕಿನ ಅಗತ್ಯಗಳಿಂದ ಶರೀರವನ್ನು ದೂರವಿಡಬಾರದು. ಹಾಗೆ ಮಾಡುವುದು ಪಾಪ. ಹಾಗೆಂದು ಸುಖದ ಬಗೆಗೆ ಆಸಕ್ತಿ ಬೆಳೆಸಿಕೊಳ್ಳಲೂಬಾರದು. ಶರೀರ ಧಾರಣೆಗಾಗಿ ಭಗವಂತ ಕೊಟ್ಟಿದ್ದನ್ನು ಸ್ವೀಕರಿಸಬೇಕು. ಉಪವಾಸದಿಂದ ಶರೀರವನ್ನು ದಂಡಿಸಿದರೆ ಆಧ್ಯಾತ್ಮಿಕ ಸಿದ್ಧಿ ದೊರಕದು ಎನ್ನುತ್ತಾರೆ. ಪರಿಶ್ರಮದಿಂದ ದುಡಿದು ತಿನ್ನು, ಪರರಿಗೆ ಪರಮಾರ್ಥಕ್ಕೆ ಕೈಯಾರ ನೀಡು. ಇಂತಹ ವ್ಯಕ್ತಿ ಮಾತ್ರ ಆ ಸತ್ಯಮಾರ್ಗವನ್ನು ಗುರುತಿಸಬಲ್ಲ ಎನ್ನುವುದೇ ಗುರುನಾನಕರ ಸಂದೇಶವಾಗಿದೆ. ಸಂತ ಹರಿದಾಸ ನಿರಂಜನಿಯವರು ನಿಜವಾದ ಯೋಗ ಸಾಧನೆಯು ಬಾಹ್ಯಾಡಂಬರದಿಂದ ದೂರ ಎಂತಲೂ, ಆಸನ ಬೈಠಕ್ಗಳು ಸಹ ಸುಳ್ಳು ಎಂತಲೂ, ಜ್ಞಾನಗುಹಿಯನ್ನು ಅರಿಯದ ಜೋಗಿ ಆಗಮನದ ಅರ್ಥವನ್ನೇನೂ ಬಲ್ಲ ಎಂತಲೂ, ದೇಹದಲ್ಲೇ ಮುಕ್ತಿ ನೆಲೆಸಿರುವಾಗ ಅಲ್ಲಿ ಇಲ್ಲಿ ಅಲಿಯುವುದೇಕೆ ಎಂದು ಹೇಳಿ ಮನವ ಹಿಡಿದು ಪವನವ ಹಿಂದಿರುಗಿಸು. ಧರಿಸು ಎದೆಯಲ್ಲಿ ಪರಮಯೋಗ ಕಣ, ತೊರೆ ಭ್ರಮೆಯ ದಾಟಿಸುವುದು ನಿರ್ಗುಣ ಎನ್ನುತ್ತಾನೆ. ಕಾಶ್ಮೀರದ ಸಂತಮಾತೆ ಲಲ್ಲೇಶ್ವರಿಯವರು ಪರಮ ಜ್ಞಾನದಂಥ ತೀರ್ಥ ಇನ್ಯಾವುದೂ ಇಲ್ಲ, ಪರಮಾತ್ಮನಂತ ಬಂಧು ಯಾರೂ ಇಲ್ಲ ಎನ್ನುತ್ತಾರೆ. ಸೂಫಿ ಸಂತರು ಹೇಳುತ್ತಾರೆ, ದೇವರನ್ನು ಸ್ವರ್ಗದಲ್ಲೋ ನರಕದಲ್ಲೋ ಆಕಾಶದಲ್ಲೋ ಹುಡುಕದೆ ಈ ಲೋಕದ ಚರಾಚರಗಳಲ್ಲೇ ಹುಡುಕಬೇಕು. ಅದರಲ್ಲೂ ಆತನ ಪ್ರತಿರೂಪವಾದ ಮಾನವರಲ್ಲೇ ಹುಡುಕಬೇಕು. ಇದುವೇ ಸಮಸ್ತ ಮಾನವರನ್ನು ಜಾತಿ ಮತಗಳ ಮೇಲೆ ಭೇದ ಮಾಡದೆ ಪ್ರೇಮಿಸುವುದೇ ಪರಮಸತ್ಯವನ್ನು ಕಾಣುವ ಪರಿ, ಅದರೊಡನೆ ಮಿಲನವಾಗುವ ಪರಿ ಎನ್ನುತ್ತಾರೆ. ಬಾಬಾ ಧರಣಿದಾಸ್ ಹೇಳುವ ಎಚ್ಚರಿಕೆಯ ಮಾತುಗಳು. ಮರುಳ, ಸಾವು ಸಂಭ್ರಮದಿ ಕುಣಿಯುತ್ತಿದೆ. ಕಾಣುತ್ತಿಲ್ಲವೆಲ್ಲೂ ನಿನಗೆ ಕುರುಡ ಹಾಳ. ಎಚ್ಚರವಾಗೋ ಗಮಾರ, ತೊರೆದು ವಿಕಾರ ಕಣದಿಂದ ತೆಗೆಯೋ ಕಾಲ. ಬಿಂದು ವಿಕಾರವ ಸುಧಾರಿಸಿದೆ ತನೋ ಜ್ಞಾನ ಹಿಡಿದು ಮಾಡೋ ಆ ಮನವ ಸ್ಥಿರ. ನಿನ್ನ ನೀ ಕಾಯೋ ಧರಣಿ ಎಂಬ ಎಚ್ಚರ. ಜ್ಞಾನ ಬಾಣವ ಹೋಡು, ನಿದ್ರಿಸುವ ಜನಕಾದರೆ ಎಚ್ಚರ ಸಾಕು ಎಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಾನೆ. ನಾಥಸಿದ್ಧ ಸಂತರು ಹೇಳಿರುವಂತೆ ಎಲ್ಲ ತಾತ್ವಿಕ ವಿಚಾರಗಳು ಶ್ರೀ ಸದಾಶಿವಯೋಗಿಗಳು ರಚಿಸಿರುವ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿ ಅಡಕವಾಗಿವೆ. ಯೋಗಿಗಳು ಸರಳವಾಗಿ ಸಾಮಾನ್ಯರಿಗೆ ಅರ್ಥವಾಗುವಂತೆ ತಾವು ಕಂಡುಂಡ, ತಾವು ಸಂಶೋಧಿಸಿದ ಸತ್ಯವನ್ನು ನಿರೂಪಿಸಿದ್ದಾರೆ. ನಿಮ್ಮ ಸಾಧನೆಯ ಕ್ಷೇತ್ರ ನಿಮ್ಮ ಶಿರವಾಗಿದೆ. ಅಲ್ಲೇ ಬ್ರಹ್ಮಾಂಡವಿರುವುದು. ಅದು ಪಿಂಡಾಂಡದ ಪ್ರತಿರೂಪವೇ ಆಗಿದೆ. ನೀವು ಅಂತರ್ಮುಖಿಯಾಗಿ ಏಕಾಗ್ರಚಿತ್ತರಾದರೆ ನಿಮ್ಮ ಅರಿವಿಗೆ ಎಲ್ಲವೂ ಬರುತ್ತದೆ ಎಂಬುದೇ ಶ್ರೀ ಸದಾಶಿವಯೋಗಿಯವರ ಸ್ಪಷ್ಟೋಕ್ತಿ. ಅಂಧವಿಶ್ವಾಸ ಅಳಿಯಲಿ, ಯಥಾರ್ಥ ಸತ್ಯ ಪ್ರಕಾಶವಾಗಲಿ, ಮಾನವಲೋಕ ಜಾಗೃತವಾಗಲಿ ಎಂಬುದೇ ಗುರುಗಳ ಘೋಷಣೆ. ಜಗವು ನಿನ್ನೊಳಗೆ ಎಂಬ ಗ್ರಂಥಕ್ಕೆ ಮುನ್ನುಡಿ ಬರೆಯಲು ಸದವಕಾಶ ಮಾಡಿಕೊಟ್ಟ ಗುರುಗಳಾದ ಬ್ರಹ್ಮಶ್ರೀ ಸದಾಶಿವಯೋಗಿಯರವರಿಗೆ ನನ್ನ ಹೃತ್ಪೂರ್ವಕವಾದ ಆತ್ಮನಮಸ್ಕಾರಗಳೊಡನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಸ್.ಸಿ. ರಂಗನಾಥ್ ಅವರು. ಎಸ್.ಸಿ. ರಂಗನಾಥ್ ಅವರು ಬರೆದಿರುವಂತಹ ಗ್ರಂಥದ ಮುನ್ನುಡಿಯನ್ನು ಕೇಳಿದ್ದೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೃತಜ್ಞತೆಗಳು, ಲೇಖಕನ ನುಡಿ 2 ಭಾಗಗಳನ್ನು ಓದಿಕೊಳ್ಳೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮನಮಸ್ಕಾರಗಳು.